ಶ್ರೀ ದತ್ತಗಿರಿ ಮಹಾರಾಜ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದ ನಾನು ಸಾಕ್ಷಿ ತಂದೆ ಶಿವಕುಮಾರ್ ಇಂದು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಬಂದಿದ್ದೇವೆ. ಇಂದು ನಾವು DNA ಬಗ್ಗೆ ಹಾಗೂ ಬಿಂಬ ಬಗ್ಗೆ, ಬಿಂಬಗಳು ಹೇಗೆ ಪ್ರತಿನಿಧಿಸುತ್ತವೆ, ಬೆಳಕಿನ ಪ್ರತಿಫಲನ, ವಕ್ರೀಭವನ ಕ್ರಿಯೆ ಹಾಗೂ ದೇಹದ ರಚನೆ, ಎಷ್ಟೆಷ್ಟು ಕವಿಗಳು ಏನೇನು ತಯಾರಿಸಿದ್ದಾರೆ, ನ್ಯೂಟನ್, ಬಿಂಬಗಳು ಮತ್ತು ಅವರು ರಚಿಸಿದಂತಹ ವಿಜ್ಞಾನದ ಬಹಳಷ್ಟು ಪ್ರತಿನಿಧಿಸುತ್ತಾರೆ. ಅವರು ಇಂದು ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ಬಹಳಷ್ಟು ಪ್ರತಿನಿಧಿಸಿಯನ್ನು ಕೊಟ್ಟಿದ್ದಾರೆ. ಇಂದು ನಾವು ನಮ್ಮ ದೇಹದ ಒಳಗಿನ ಬಗೆಗಳನ್ನು ಕಂಡುಕೊಂಡಿದ್ದೇವೆ. ಕಣ್ಣುಗಳು ಯಾವ ರೀತಿ ಇವೆ, ನಮ್ಮ ತಲೆಯಲ್ಲಿ ಏನೇನು ನರಗಳನ್ನು ಕಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗೂ ನಾವು ನಮ್ಮ ಕಣ್ಣುಗಳು ಎಲ್ಲಿಂದ ಎಲ್ಲಿಗೆ ರಚನೆಗಳು ಕಂಡುಕೊಂಡಿದ್ದೇವೆ. ಇದೇ ತರಹ ಬಹಳಷ್ಟು ವಿದ್ಯುತ್ ಶಕ್ತಿ ಪ್ರಮಾಣದ ಬಹಳಷ್ಟು ತಿಳುವಳಿಕೆಗಳನ್ನು ಕಂಡುಕೊಂಡಿದ್ದೇವೆ. ವಿದ್ಯುತ್ ಪ್ರವಾಹದಿಂದ ಸೈಕಲನ್ನು ಓಡಿಸಿದರೆ ಯಾವ ಥರ ಲೈಟ್ ಬೀಳುತ್ತದೆ ಎಂಬುದನ್ನು ಸಹ ಕಂಡುಕೊಂಡಿದ್ದೇವೆ. ಇಲ್ಲಿ ಬಹಳಷ್ಟು DNA ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗೂ ನಾವು ಸೈಕಲ್ ಗಾಲಿಯನ್ನು ತಿರುಗಿಸಿದಾಗ ನಮಗೆ ಏನು ತಿಳಿಯುತ್ತದೆ, ಹಾಗೂ ನಾವು KGಯನ್ನು ಯಾವ ರೀತಿ ಪ್ರತಿನಿಧಿಸುತ್ತದೆ, 1 kg ಎತ್ತಬೇಕಾದರೆ ನಮ್ಮ ಶಕ್ತಿ ಹೆಚ್ಚು ಬೇಕಾಗುತ್ತದೆ. ಆದರೆ ನಾವು ಒಂದು ಕುರ್ಚಿ ಮೇಲೆ ಕುಂತು ಎತ್ತಿದ್ದರೆ ನಮ್ಮ ದೇಹ ನಮಗೆ ಭಾರವಾಗುತ್ತದೆ. ಇದೇ ತರಹ ಬಹಳಷ್ಟು ಪ್ರತಿನಿಧಿಸಿಗಳನ್ನು ನಾವು ಕಂಡುಕೊಂಡಿದ್ದೇವೆ. ಧನ್ಯವಾದಗಳು.